ಬೆಳ್ಳಾರಿಯಲ್ಲಿ ಇರ್ತಕ್ಕಂಥ ಈ ಒಂದು ಊರಿಗೆ ಊರಿನ ವಿದ್ಯಾರ್ಥಿಗಳು ಬೆಳಿಬೇಕು, ಊರಿನ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣ ಸಿಗಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಸುಮಾರು 1.5 ಕೋಟಿ ವೆಚ್ಚದ ಶಾಲೆಯನ್ನೇ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ನೋಡಿ, ದಾನಿಗಳು ಶ್ರೀಮತಿ ವಿಜಯ ಮತ್ತು ಶ್ರೀ ವಸಂತರಾಮ ಸೋಮಯಾಜಿ, ಅಮೆರಿಕ. ಅನಾಮಧೇಯ ದಾನಿಗಳು, ಅಮೆರಿಕ. ಹೌದು, ಅವರು ಅದನ್ನು ಹೇಳೋದಿಲ್ಲ ಹೆಸರು. 1 ರೂಪಾಯಿ ಕೊಟ್ಟರು ಕೂಡ ಪೇಪರ್ ಅಲ್ಲಿ ಹಾಕ್ಸ್ಕೊಳ್ಳೋ ಟೈಮಲ್ಲಿ ಹೆಸರೇ ಹಾಕದೆ ಒಂದು ಶಾಲೆ ಬೆಳಿಲಿ ಅಂತ ಹೇಳಿ ಅವರು ಕೊಟ್ಟಿದ್ದಾರೆ. ರಚಿಸಬೇಕು ನವ ಸಮಾಜ ಸರ್ವಾಂಗ ಸುಂದರ, ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ. ಬೆಳ್ಳಾರಿಯಲ್ಲಿ ವಸಂತ ಸಂಭ್ರಮದಲ್ಲಿ ಈ ಒಂದು ಶಾಲೆ ಇದೆ. ಜನವರಿ 3, 4, 5ಕ್ಕೆ ಅದ್ದೂರಿಯಾಗಿರುವಂಥ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಒಬ್ರು ದಾನಿ ಈ ಊರಿನ ಶಾಲೆ ಬೆಳಗಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಒಂದು ಶಾಲೆಯನ್ನ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಎಲ್ಲ ಊರಿನಲ್ಲಿ ಇರ್ತಕ್ಕಂಥವರಿಗೆ ಶಾಲೆಗಳು, ಸರ್ಕಾರಿ ಶಾಲೆ ಆಗಿರ್ಬೋದು ಅಥವಾ ಇತರ ಶಾಲೆಗಳು ಮುಚ್ಚುವಂಥ ಸಂದರ್ಭದಲ್ಲಿ ಊರಿನಲ್ಲಿ ಬೇರೆ ಯಾವುದ್ಯಾವುದೋ ಕಟ್ಟಡವನ್ನು ಕಟ್ಟುವ ಬದಲಾಗಿ ಒಂದು ಶಾಲೆಯನ್ನು ಕಟ್ಟಿದ್ರೆ ಆ ಊರಿಗೆ ಒಳಿತು, ಆ ಊರಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಮೂಲಕ ದೇಶವನ್ನು ಒಂದು ಒಳ್ಳೆ ರೀತಿಯಲ್ಲಿ ಭವಿಷ್ಯದಲ್ಲಿ ಬೆಳೆಸಬಹುದು ಅನ್ನುವ ಕಾರಣಕ್ಕೆ ಬೇಕಾಗಿ ಶಾಲೆಯನ್ನ ಊರಿಗೆ ದಾನ ಮಾಡಿರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನ, ಹಾಗೇನೆ ಅವರು ದಾನ ಮಾಡಿರ್ತಕ್ಕಂಥ ಶಾಲೆ ಹೇಗಿದೆ, ಅವರ ಕೊಡುಗೆ ಮೂಲಕ ಬಂದಿರುವಂತಹ ಶಾಲೆ ಹೇಗಿದೆ, ಸುಮಾರು 1.5 ಕೋಟಿಯಲ್ಲಿ ಕೊಟ್ಟಿದ್ದಾರೆ. ಅದೆಲ್ಲ ಹೇಗಿದೆ ಅಂತ ಇವತ್ತಿನ ವಿಚಾರವನ್ನ ತಿಳಿಸ್ತಾ ಹೋಗ್ತೇನೆ. ಆಕ್ಚುಲಿ ಇದೇ ನಮ್ಮ ಶಾಲೆ. ಸರ್ ನಮಸ್ತೆ. ನಮಸ್ತೆ. ನಮಗೆ ಸಂಪೂರ್ಣ ಇದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಈ ಶಾಲೆಯ ಅಧ್ಯಾಪಕ ವೃಂದ ಇದ್ದಾರೆ, SDMC ಇದ್ದಾರೆ, ನನ್ನ ಜೊತೆಗೆ ಶ್ರೀಯುತ ಶ್ರೀನಾಥ್ ರೈ ಅವರಿದ್ದಾರೆ. ಇನ್ನು ನೋಡಿ ಯಾರು ಕೊಟ್ಟಿರೋದಂತ ಇಲ್ಲಿದೆ. ಯಾರು ದಾನ ಮಾಡಿದ್ದು? ಇದು ವಸಂತ ಸೋಮಯಾಜಿ ಅಂತ. ಓಕೆ. ಅಮೆರಿಕದಲ್ಲಿ ಅವರದು ಒಂದು ಸಾಫ್ಟ್ವೇರ್ ಕಂಪನಿ ಇದೆ. ಓಕೆ. ಅವರು ಹೊಸಟ್ನ ಮೂಲಕ ಹೊಸಟ್ ಅಂತ ಒಂದು NGO ಇದೆ. ಅದು ಅಂದ್ರೆ ಈ ಅಮೆರಿಕದಲ್ಲಿ ಎಲ್ಲ ಉದ್ಯೋಗದಲ್ಲಿ ಇದ್ದು ಅವರೆಲ್ಲ ಸೇರಿಕೊಂಡು ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ. ಓಕೆ. ಹೊಸಟ್ ಅಂತ. ಬನ್ನಿ ಮೇಡಮ್. ಹೊಸಟ್ ಅಲ್ಲ, ಹೊಸಟ್ ಅಂದ್ರೆ ಒನ್ ಸ್ಕೂಲ್ ಎಟ್ ಎ ಟೈಮ್ ಅಂತ. ಓಕೆ. ಅಂದ್ರೆ ಒನ್ ಸ್ಕೂಲ್ ಎಟ್ ಎ ಟೈಮ್. ಓಕೆ. ಹಾಗೆ ಅದಕ್ಕೆ ಅವರು ದಾನಿಗಳನ್ನು ಹುಡುಕಿ ಇದಕ್ಕೆ ಈ ಒಂದು ಕಟ್ಟಡಕ್ಕೆ ಒಬ್ಬರೇ ವಸಂತ ಸೋಮಯಾಜಿ ಅಂತ ಅವರೊಬ್ಬರೇ ಕೊಟ್ಟಿರೋದು. ಅಂದ್ರೆ ಈ ಹೊಸಟ್ ಅವರು ದಾನಿಗಳನ್ನು ಹುಡುಕ್ತಾರೆ. ದಾನಿಗಳನ್ನು ಹುಡುಕಿ ಅವರು ಈ ಊರಿಗೆ ಕೊಡುವ ಅಂತ ಹೇಳಿ ಆಗುವಾಗ ಆ ದಾನಿಗಳು ಮುಂದೆ ಬರ್ತಾರೆ. ಇಲ್ಲಿ ಹೊಸಟ್ ಮೂಲಕ ಕೊಟ್ಟಿರ್ತಕ್ಕಂಥ ದಾನಿ ನಮ್ಮ ವಸಂತ ಸೋಮಯಾಜಿ ಅವರಲ್ವಾ? ಓಕೆ. ಅವರ ಮೂಲಕ ಅದೇ ನಾನು ಹೇಳಿರೋದು. ಎಲ್ಲ ನಮ್ಮ ಶಿಕ್ಷಕ ವೃಂದ ಎಲ್ಲ ಇದ್ದಾರೆ. SDMC ಅಧ್ಯಕ್ಷರು ಶ್ರೀಯುತ ಶ್ರೀನಾಥ್ ರೈ ಅವರಿದ್ದಾರೆ. ಈ ಊರಿಗೆ, ಬೆಳ್ಳಾರಿಯಲ್ಲಿ ಇರ್ತಕ್ಕಂಥ ಈ ಒಂದು ಊರಿಗೆ ಊರಿನ ವಿದ್ಯಾರ್ಥಿಗಳು ಬೆಳಿಬೇಕು, ಊರಿನ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣ ಸಿಗಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಸುಮಾರು 1.5 ಕೋಟಿ ವೆಚ್ಚದ ಶಾಲೆಯನ್ನೇ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು. 1.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಈ ಒಂದು ಹೊಸಟ್ ಅವರು ಕೊಟ್ಟಿರುವಂತಹ ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬೆಳ್ಳಾರೆಯ ಈ ಕೊಡುಗೆಯಲ್ಲಿ ಇರ್ತಕ್ಕಂಥ ಒಂದು ಶಾಲೆ ಹೇಗಿದೆ ಅಂತ ಒಳಗೆ ಹೋಗಿ ನೋಡಿ ಬರುವ. ಒಳ್ಳೆ ವ್ಯವಸ್ಥೆ ಇದೆ ಮಾತ್ರ ಅಲ್ಲ? ಹೌದು. ಇದು ನಮಗೆ ಇಲ್ಲಿ ಶರತ್ ಬುಗಾನ್ ಅಂತ ಒಬ್ರು ಇದ್ದಾರೆ. ಅವರು ಹಿಂದೆ ಅಮೆರಿಕದಲ್ಲಿದ್ರು. ಈಗ ಅವರ ಮಕ್ಕಳು ಇಲ್ಲಿ ಶಾಲೆಗೆ ಬರ್ತಾರೆ. ಹಾಗೆ ಅವರು ಇದನ್ನು ಫಸ್ಟ್ ನಮಗೆ ಇಂಥದ್ದೊಂದು ಉಂಟು ಅಂತ ಸಂಸ್ಥೆ ಉಂಟು ಅಂತ ಹೇಳಿ ಇದು ಮಾಡಿದ್ದು ಫಸ್ಟ್ ಅಪ್ಲಿಕೇಶನ್ ಹಾಕಿದ್ದವರು. ಆಮೇಲೆ ಶಾಲೆಯಿಂದ ನಾವು ಅಪ್ಲಿಕೇಶನ್ ಆ ರೀತಿ ನಮಗೆ ಸಿಕ್ಕಿತ್ತಲ್ಲ. ಮೊದ್ಲಿದ್ದ ಸ್ಕೂಲ್ ಇದಲ್ಲ? ಹೌದು. ಇದೇ ರೀತಿ ಇಲ್ಲಿತ್ತು. ಇಲ್ಲಿ ನೋಡಿ, ಅದೇ ರೀತಿ ಈ ಕಡೆ ಕೂಡ ಇತ್ತು. ಇಲ್ಲಿ ಡೆಮಾಲಿಶ್ ಮಾಡಿ ಈಗ ಇದನ್ನ ನಿರ್ಮಾಣ ಮಾಡಿದಿರ ಅಲ್ವಾ? ಬನ್ನಿ, ಹಾಗಿದ್ರೆ ಇದ್ರ ಒಳಗೆಲ್ಲ ಹೇಗಿದೆ ವ್ಯವಸ್ಥೆಗಳೆಲ್ಲ ನೋಡ್ಕೊಂಡು ಬರುವ. ಇದೇ ಶಾಲೆ. ಈ ಊರಿಗೆ ಇದರ ಒಂದು ದೊಡ್ಡ ಅವಶ್ಯಕತೆ ಇತ್ತು ಮಕ್ಕಳಿಗೆ ಬೇಕಾಗಿ. ಹೇಗಿದೆ, ಒಂದು ದಾನಿಗಳು ಸಾಕಷ್ಟು ಸಿಗ್ತಾರೆ, ಆದ್ರೆ ಅವ್ರು ಕೊಟ್ಟಿರುವಂತಹ ಶಾಲೆ ಹೇಗಿದೆ ಅಂತ. ಈಗ ಫಸ್ಟ್ ಗೆ ನಾವು ಎಂಟ್ರಿ ಆದಾಗ ಇದು ಹೇಗೆ, ಇದೇನು ಇಲ್ಲಿಂದ ಕ್ಲಾಸ್ ರೂಮ್ಗಳು ಸ್ಟಾರ್ಟ್ ಆಗುತ್ತಲ್ಲ? ಓಕೆ ಸರ್. ಇದು ತರಗತಿ ಕೋಣೆ. ಇದು ಕಿರಿಯ ಪ್ರಾಥಮಿಕ ವಿಭಾಗಕ್ಕೆ ಸಂಬಂಧಪಟ್ಟು 1, 2ನೇ ತರಗತಿಯವರೆಗೆ ಇಲ್ಲಿ ಕ್ಲಾಸ್ ರೂಮ್ ಮಾಡ್ತೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಆಂಗ್ಲ ಮಾಧ್ಯಮ ತರಗತಿ, 1, 2ನೇ ತರಗತಿ ಆಂಗ್ಲ ಮಾಧ್ಯಮ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮಕ್ಕಳಿಗೆ ಬೇಕಾಗುವಂತ ಚಿತ್ರಗಳನ್ನು ಕೂಡ ಈ ತರಗತಿ ಕೋಣೆಯಲ್ಲಿ ಬಿಡಿಸಿದ್ದಾರೆ. ಈ ಚಿತ್ರಗಳಿಗೆ ಬಿಡಿಸುವವರು ನಮ್ಮ ಊರಿನ ಆರ್ಟಿಸ್ಟ್ ಆದ್ರೂ ಕೂಡ ಅದರ ಎಲ್ಲ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ಮಾಡುವ ಹೊಸಟ್ನವರು. ಇದನ್ನು ನಾವು ಯಾವ ಚಿತ್ರವನ್ನು ಬಿಡಿಸಬೇಕು ಎನ್ನುವುದರ ಬಗ್ಗೆ ಅವರಿಗೆ ಕೇಳ್ತಾರೆ ಅವರು.
ನಿಮಗೆ ಯಾವ ಚಿತ್ರ ಬೇಕು, ಆ ತರಗತಿ ಕೊನೆಗೆ ಎಂಥ ಚಿತ್ರಗಳನ್ನು ಬಯಸ್ತೀರಿ, ವಿಷಯಕ್ಕೆ ಸಂಬಂಧಪಟ್ಟ ಏನು ಬೇಕು ಎನ್ನುವುದರ ಬಗ್ಗೆ ನಮಗೆ ಕೇಳ್ತಾರೆ. ಅವರು ಕೇಳಿದ ಹಾಗೆ ನಾವು ಅದಕ್ಕೆ ಸಂಬಂಧಪಟ್ಟ ಚಿತ್ರಗಳನ್ನ ಪೂರೈಸ್ತೇವೆ. ಅದನ್ನ ಅವರು ಮಾಡ್ತಾ ಇದಾರಲ್ಲ. ಸುಂದರವಾದ ಅದೇ ಅವರು ಮಾಡಿರುವಂತ ಚಿತ್ರಗಳು ನೋಡೋಗ್ಲಿ ಅಂದಾಜು ಆಗುತ್ತೆ ಇಲ್ಲಿ ಅಲ್ಲಿ ಎಲ್ಲ ಬಹಳ ಚೆನ್ನಾಗಿರ್ತಕ್ಕಂಥ ಆರ್ಟಿಸ್ಟ್ಗಳು. ಸರ್ ಥ್ಯಾಂಕ್ ಯು ಸೋ ಮಚ್, ನಿಮಗೂ ಧನ್ಯವಾದ. ಇದಾದ ನಂತರ ನೆಕ್ಸ್ಟ್ ಕ್ಲಾಸ್ ಕೂಡ ಹಾಗೇನೆ ಕೆಳಗಿದು ನಾವು ಕೆಳಗಿನ ಚಿಕ್ಕ ಕ್ಲಾಸ್ನ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಕೆಳಗಿನ ಗ್ರೌಂಡ್ ಫ್ಲೋರ್ ಅನ್ನ ನಾವು ಇದು ಮಾಡಿದ್ದೇವೆ. ಸ್ವಲ್ಪ ಲೆಂತ್ ಉಂಟಾ ಅಂತಲ್ಲ? ಅಲ್ಲ, ಎಲ್ಲ ಒಂದೇ ಸೈಜ್ ಎಲ್ಲ ಒಂದೇ. ಆದ್ರೆ ಇಲ್ಲಿ ಇದು ಅದಕ್ಕಿಂತಲೂ 3ನೇ ತರಗತಿಗೆ ಸಂಬಂಧಪಟ್ಟಾಗಿ ಇಲ್ಲಿ ಚಿತ್ರಗಳನ್ನ ಬಿಡಿಸಿದ್ದಾರೆ. ಅಂದ್ರೆ ಆಯಾ ತರಗತಿಗಳಿಗೆ ಪಾಠಗಳಿಗೆ ಸಂಬಂಧಪಟ್ಟ ಪಾಠದ ಏನೆಲ್ಲ ಚಿತ್ರಗಳು ಬೇಕು ಹಾಗೆ ಆ ಸಾಮರ್ಥ್ಯಗಳಿಗೆ ಸಂಬಂಧಪಟ್ಟಾಗಿ ಚಿತ್ರಗಳು ಕೂಡ ಗೋಡೆಯಲ್ಲಿ ಇರ್ತವೆ. ಅದೇ ಚಿತ್ರಗಳನ್ನ ನಾವು ಒದಗಿಸಿಕೊಟ್ಟಿರ್ತೇವೆ. ಬೋರ್ಡ್ ಅವರೇ ಸಪ್ಲೈ, ಗ್ರೀನ್ ಬೋರ್ಡ್ ಕೂಡ ಅವರೇ ಸಪ್ಲೈ. ಗ್ರೀನ್ ಬೋರ್ಡ್ ಅಲ್ವಾ? ಓಕೆ. ಅಂದ್ರೆ ಸಣ್ಣ ಸಣ್ಣ ಕೊಠಡಿ ಅಂತಲ್ಲ, ಕೊಠಡಿಯ ಒಂದು ವಿಸ್ತೀರ್ಣ ಕೂಡ ದೊಡ್ಡದೇ ಇದೆ. ನಾವಂದ್ರೆ ಇಲ್ಲಿ 5 ಕೊಠಡಿಗಳ ಹಳೆಯ ಕಟ್ಟಡ ಇತ್ತು. 5 ಕೊಠಡಿಗಳನ್ನು ಡಮಲ್ಸ್ ಮಾಡಿ ಬರುವಾಗ ಅವರ ಅಳತೆಗೆ ಆಗುವ 4 ಕೊಠಡಿಗಳ ಇಲ್ಲಿಗೆ ಮಾಡಬಹುದು ಅಂತ ಅವ್ರು ಹೇಳಿರ್ತಾರೆ. ಈಗ ಅಷ್ಟು ಅದರ ಉಳಿಕೆ ಅಂದ್ರೆ ಇಷ್ಟು ಅದರ ಶೌಚಾಲಯ ನಿರ್ಮಾಣ ಮಾಡಿಕೊಂಡಿದ್ದೇವೆ. ಇಷ್ಟು ಉದ್ದದ 5 ಕೊಠಡಿಗಳ ಕಟ್ಟಡದ ಹಳೆಯ ಕಟ್ಟಡದಲ್ಲಿ ಈಗ 4 ಕೊಠಡಿಗಳ ಕೆಳಗೆ ಗ್ರೌಂಡ್ ಅಲ್ಲಿ 4 ಕೊಠಡಿ, ಮೇಲಿನ ಗ್ರೌಂಡ್ ಅಲ್ಲಿ 4 ಕೊಠಡಿ, ಒಟ್ಟು 8 ಕೊಠಡಿಗಳು ಮಾಡಿದ್ದಾರೆ. ಇದು ವಿಶೇಷ ಅಗತ್ಯವುಳ್ಳ ವಿಶೇಷ ಚೇತನರಿಗೆ ಶೌಚಾಲಯ. ಇದು ಕೆಳಗಿನ ಈ ಭಾಗದಲ್ಲಿ ಹುಡುಗಿಯರಿಗೆ ಬೇಕಾಗಿರುವಂತ ಶೌಚಾಲಯ ಮತ್ತು ಯೂರಿನಲ್ ಮತ್ತು ಟಾಯ್ಲೆಟ್ ಕೆಳಗೆ. ಅದೇ ಎದುರು ಭಾಗದಲ್ಲಿ ಮೈದಾನ ವ್ಯವಸ್ಥೆ ಕೂಡ ಉಂಟು ಮಕ್ಕಳಿಗೆ ಅಲ್ಲ? ಹೌದು, ಸುಂದರವಾದ. ಮತ್ತೆ ಆ ಕಡೆಗೆ ದೊಡ್ಡದೇ ಮೈದಾನ ಇದೆ. ಇದು ಅಂದ್ರೆ ಕೆಳಗೆ 1, 2, 3, 4 ಕೊಠಡಿಗಳು ಕೆಳಗೆ. ಹೌದೌದು, ಒಟ್ಟು 8 ಕೊಠಡಿಗಳು ಕೊಟ್ಟಿದ್ದಾರೆ. 8 ಕೊಠಡಿಗಳು, 2 ಶೌಚಾಲಯ ಬ್ಲಾಕ್ ಅನ್ನ ಇವರು ನೀಡಿದ್ದಾರೆ. ಅದೇ ರೀತಿಯಲ್ಲಿ ಇದು ಕೆಳಗಿನ ಕ್ಲಾಸ್ನ ಫರ್ನಿಚರ್, ಅವರಿಗೆ ಸರಿಯಾಗಿ ಟೇಬಲ್ ಮತ್ತು ಅಟ್ಯಾಚ್ಡ್ ಬೆಂಚ್. ಇದು ಈ ರೀತಿ ನಾಳೆ ಓಪನ್ ಮಾಡ್ತೇವೆ. ನಾಡಿದ್ದಿಗೆ ಉದ್ಘಾಟನೆಗೆ ಆಗುವಾಗ ಅದು ಸಿದ್ಧತೆ ಪೂರ್ಣವಾಗಿ ತರಗತಿ ಕೋಣೆಯಲ್ಲಿ. ಈಗ ಅಲ್ಲೆಲ್ಲ ಚಿತ್ರ ಮತ್ತು ಕೆಲ ವಸ್ತುಗಳಿರುವ ಕಾರಣ ಎಲ್ಲ ತರಗತಿಗಳಲ್ಲಿ ಹಂಚಿ ಹಾಕ್ಲಿಲ್ಲ. ಎಲ್ಲ ತರಗತಿಗಳ ಬೆಂಚು ಇಲ್ಲಿದೆ, ಕೆಳಗಿನ ಕ್ಲಾಸ್ ಇದು. ಕೂತ್ಕೊಳ್ಳೋದು ಮಾತ್ರ ಅಲ್ಲ, ಎಲ್ಲವನ್ನು ಓಸಾಟ್ ಸಂಸ್ಥೆಯವರು ಮಾಡಿದ್ದಾರೆ. ಓಸಾಟ್ ಸಂಸ್ಥೆ ಫ್ಯಾಕ್ಟ್ರಿ ಅದು ಮೇಲಿನದಲ್ಲಿ ರೆಡಿ ಇದೆಯಲ್ಲಿ. ಇಲ್ಲಿ ಹೇಗಿದೆ ಅಂತ ಒಂದಲ್ಲ, ತುಂಬಾ ಹೈ ಕ್ವಾಲಿಟಿ ಕೊಡಿ ಅಲ್ಲ? ಇವರು ಸೈಟ್ ಇಂಜಿನಿಯರ್. ನಿಮ್ಮ ಹೆಸರು? ನಮಸ್ತೆ. ಓಕೆ, ಇವರು ಪ್ರವೀಣ್ ಅಂತ ಹೇಳಿ. ಇಲ್ಲ, ಓಕೆ ಓಕೆ, ಕನ್ಸ್ಟ್ರಕ್ಟ್ ಮಾಡಿ ಫುಲ್. ಓಕೆ, ಎಷ್ಟು ಟೈಮ್ ಅಲ್ಲಿ ಮಾಡಿದ್ರಿ ಫುಲ್? 1 ಇಯರ್ ಅಲ್ಲಿ. ಓಕೆ ಓಕೆ ಓಕೆ. ಇದಂದ್ರೆ ಇದು ಹಾಕಿರೋ ಮೆಟೀರಿಯಲ್ ಗಳೆಲ್ಲ ಹೈ ಕ್ವಾಲಿಟಿ ಸಪ್ಲೈ ಮಾಡೋದಲ್ಲ? ಓಕೆ, ಕೊಡ್ತೀರಾ? ಓಕೆ, ಇದು ಒಂದು ತರಗತಿ. ಇದು ಪೂಜೆ ಮಾಡುವಾಗ ಆವಾಗಲೇ ಒಂದು ಡೇಟ್ ಕೊಟ್ಟಿದ್ದಾರೆ, ಇಂಥ ಡೇಟ್ಗೆ ಫಿನಿಶ್ ಮಾಡಿ ಕೊಡ್ತೇವೆ. ಅದಾಗಿದೆ ಕೂಡ ಅಲ್ವಾ? ಗ್ರೇಟ್. ಹೌದು, ಅಂದ್ರೆ ವರ್ಕ್ ಅಷ್ಟು ಚೆನ್ನಾಗಿದೆ ಅಂತ ಅರ್ಥ. ಗುದ್ದಲಿ ಪೂಜೆಯ ಡೇಟ್ ಮತ್ತು ಬಿಟ್ಟು ಕೊಡುವ ಡೇಟ್ ಅನ್ನು ಕೂಡ ಗುದ್ದಲಿ ಪೂಜೆ ದಿನ ಮಾಡಿದ್ದಾರೆ. ಇದು ಕೊಠಡಿ ನಮ್ಮಲ್ಲಿ ಈ ಹಿಂದಿದ್ದ ಕಟ್ಟಡದಲ್ಲಿ ಎಲೆಕ್ಷನ್ ಬೂತ್ ಇತ್ತು. ಎಲೆಕ್ಷನ್ ಬೂತ್ ಆಗಿ ಇರುವಾಗ ನಾವು ಇದನ್ನು ಕೂಡ ಅದೇ ರೀತಿಯಾಗಿ ಕೇಳಿಕೊಂಡಾಗ ಅವರದ್ದು ಪ್ಲಾನ್ ಅಲ್ಲಿ ಒಂದೇ ಡೋರು. ಎಲೆಕ್ಷನ್ ಬೂತ್ ಅಂತ ಹೇಳಿದಾಗ 2 ಡೋರ್ ಅನ್ನು ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಬಹಳ ಕೃತಜ್ಞತೆಯನ್ನು ನಾವು ಅವ್ರಿಗೆ ಸಲ್ಲಿಸ್ತೇವೆ. 2 ಡೋರ್ ಮಾಡಿದ್ರು ಕೂಡ ಅದು ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದ್ರೆ, ಇದು ಪರ್ಮನೆಂಟ್ ಆಗಿ ಬಂದ್ ಆಗಿರುತ್ತೆ. ವಿದ್ಯಾರ್ಥಿಗಳಿಗೆ ಇದು ಪರ್ಮನೆಂಟ್, ಎಲೆಕ್ಷನ್ಗೆ ಟೈಮ್ಗೆ ಮಾತ್ರ ಇದನ್ನು ಓಪನ್ ಮಾಡಿಕೊಳ್ಬಹುದು. ಈಗ ಅದು ಕಿಟಕಿ ಆಗಿ ಇರ್ತದೆ. ಅಲ್ಲಿ ತನಕ ಇದು ಕಿಟಕಿ ಆಗಿರುತ್ತೆ. ಎಲೆಕ್ಷನ್ಗೆ ಬಂದಾಗ ಸಮಯದಲ್ಲಿ ಮಾತ್ರ ನಾವು ಇದನ್ನ ಓಪನ್ವಾಗಿ ಬಳಸಿಕೊಳ್ಬಹುದು. ಆ ರೀತಿಯಾಗಿ ಇದನ್ನ ಒಂದು ಖುಷಿಯಾಗಿರೋದು, ಪ್ರತಿ ಕ್ಲಾಸ್ ರೂಮ್ ಅಲ್ಲಿ ಇರುವಂತಹ ಈ ರೀತಿಯ ಬರಹಗಳು, ಆ ತರಗತಿಗೆ ಸಂಬಂಧಪಟ್ಟ ಇಲ್ಲಿ ಟ್ರಾನ್ಸ್ಪೋರ್ಟ್, ಆ ಕೆಲಸ ವೃತ್ತಿ ಕುಶಲ ಕೆಲಸಗಾರರ ಬಗ್ಗೆ, ಅವರ ಪಾಠಕ್ಕೆ ಸಂಬಂಧಪಟ್ಟ ವಿಷಯಗಳನ್ನೇ, ವಾಹನಗಳಿರ್ಬೋದು, ಅದು ಆ ವಿಷಯವನ್ನೇ ನಾವು ಕೊಟ್ಟಿದ್ದೇವೆ. ಪೊಲ್ಯೂಷನ್ ಬಗ್ಗೆ ಅಥವಾ ವಾಟರ್ ರೀಸೈಕಲ್ ಅಥವಾ ನೀರಿನ
ಮರುಬಳಕೆ. ಎಸ್, ಅದೆಲ್ಲ ಕೂಡ ಮಾಡ್ಕೊಂಡಿದ್ದೀರಿ. ಸೊ ಇದು ಕೆಳಗಿನ ನಾಲ್ಕು ಕೊಠಡಿಗಳು. ಹೌದು. ಈಗ SDMC ಅಧ್ಯಕ್ಷರಾಗಿ ನೀವೇ ಇದ್ದೀರಿ ಇದರದ್ದು ಒಂದು ಒಳ್ಳೆ ಪೀರಿಯಡ್ ಅಲ್ಲಿ, ಒಳ್ಳೆ ಅವಕಾಶ ನಿಮಗೆ ಇರುವಂತ ಒಳ್ಳೆ ಮನಸ್ಸು ಅದು ಈ ಟೈಮಲ್ಲಿ ಸಿಕ್ಕಿದೆ ಸರ್. ಇದು ಅವರ ಇದು ದಾನಿಗಳ, ಆಕ್ಚುಲಿ ದಾನಿಗಳು ನೋಡಿ, ಈ ಊರಿನ ಶಾಲೆ ಬೆಳಿಬೇಕು ಅಂತ ಹೇಳಿ ಕಾರಣಕ್ಕೆ ಇವರು ನಮ್ಮ ದಾನಿಗಳು. ಒನ್ ಸ್ಕೂಲ್ ಅಟ್ ಎ ಟೈಮ್ ಇಂಕ್, ಅಮೆರಿಕ. ನೋಡಿ, ದಾನಿಗಳು ಶ್ರೀಮತಿ ವಿಜಯ ಮತ್ತು ಶ್ರೀ ವಸಂತರಾಮ ಸೋಮಯಾಜಿ ಅಮೆರಿಕ, ಅನಾಮಧೇಯ ದಾನಿಗಳು ಅಮೆರಿಕ. ಹೌದು. ಅವರು ಅದನ್ನು ಯಾವ್ದು ಹೇಳೋದಿಲ್ಲ ಹೆಸರು. ಎಸ್, 1.5 ಕೋಟಿ ಕೊಟ್ಟಿದ್ದಾರೆ, ಹೆಸರು ಹೇಳೋದಿಲ್ಲ. ಯಾರಾದ್ರೂ ಸಿಗ್ತಾರ ನೋಡಿ, ₹1 ಕೊಟ್ಟರು ಕೂಡ ಪೇಪರ್ ಅಲ್ಲಿ ಹಾಕ್ಸ್ಕೊಳ್ಳೋ ಟೈಮಲ್ಲಿ ಹೆಸರೇ ಹಾಕದೆ ಒಂದು ಶಾಲೆ ಬೆಳೀಲಿ ಅಂತ ಹೇಳಿ ಇವರು ಕೊಟ್ಟಿದ್ದಾರೆ. ಗ್ರೇಟ್. ಅಂದ್ರೆ ಶಾಲೆ ಬೆಳೆಯೋದಲ್ಲ, ಆ ಊರು ಬೆಳೀತದೆ ಶಿಕ್ಷಣದ ಮೂಲಕ. ಸೊ ಇಲ್ಲಿಂದ ಮೇಲೆ ಇದು ಮೇಲೆ ಎಸ್ ನೋಡಿ, ಸ್ಟೆಪ್ಗಳು 2ನೇ ವಿದ್ಯಾರ್ಥಿಗಳಿಗೆ. ಇಲ್ಲಿ ಮೇಲಿನ ಕ್ಲಾಸ್ ಅಲ್ಲಿ ದೊಡ್ಡ ಸ್ಟೆಪ್ಗಳ ಒಂದು ಅಂತರ ಕೂಡ ನೋಡಿ, ಅಷ್ಟೇನು ಕಷ್ಟ ಇಲ್ಲ, ನಾವು ಹತ್ಲಿಕ್ಕೆ ಈಸಿ ಇದೆ, ಹೋಗ್ಬೋದು. ಚಿಕ್ಕ ಮಕ್ಕಳು ಹೋಗುವಂತ ಕರೆಕ್ಟ್ ಪ್ಲಾನ್ಡ್ ಆಗಿ ಎಲ್ಲಾನು ವರ್ಕ್ ಆಗಿದೆ. ಇಲ್ಲಿ ಮೇಲೆ 4ನೇ ಕ್ಲಾಸ್ ಮತ್ತು 5ನೇ ಕ್ಲಾಸ್ ಅನ್ನ ನಾವು ತಗೊಳ್ತೇವೆ, ದೊಡ್ಡ ಕ್ಲಾಸ್ ಅನ್ನ ಇಲ್ಲಿ ಮೇಲಿನ ಅಂತಸ್ತಿನಲ್ಲಿ. ಇಲ್ಲಿ ಕೂಡ ಸೇಮ್ ನೋಡಿ, ಇಲ್ಲಿ ಮೆಟ್ಟಿಲುಗಳಿಗೆ ಕೂಡ ಟೈಲ್ಸ್ ಅಲ್ಲ, ಮಕ್ಕಳು ಜಾರಬಾರದು ಹೇಳೋ ಕಾರಣಕ್ಕೆ ಈ ಕಲ್ಲುಗಳು ಯಾವ ರೀತಿ ಅಳವಡಿಕೆ ಮಾಡಿದೆ ಅಂತ, ಅದು ಇಂಪಾರ್ಟೆಂಟ್ ಇದೆ. ಅದು ಇಲ್ಲಿ ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿಯಲ್ಲಿ. ಅಲ್ಲಿ ದೊಡ್ಡ ಕ್ಲಾಸಿಗೆ ಸಂಬಂಧಪಟ್ಟ ಹಾಗೆ ಡಿಸ್ಪ್ಲೇ ಬೋರ್ಡ್ ಗಳನ್ನು ಕೂಡ ಅದೇ ರೀತಿಯಲ್ಲಿ. ಮಾತ್ರ ಈ ಆರ್ಟಿಸ್ಟ್ ಗಳನ್ನ ಮೆಚ್ಚಬೇಕು. ಎಷ್ಟು ಇಲ್ಲಿ ಊರಿನವರೆಲ್ಲ ಹೌದೌದು, ಬಾರಿ ಬರ್ಲದ ಜಾಗ. ಹೌದು. ಸೇವ್ ವಾಟರ್, ಸೇವ್ ದಿ ಟ್ರೀ, ಸೇವ್ ದಿ ಅರ್ತ್. ಸೂಪರ್. ಇದು ಗ್ರಾನೈಟ್, ಇದು ಬೆಂಚ್ ಅಲ್ಲ. ಸೂಪರ್. ನೋಡಿ, ಪ್ರತಿ ಕೊಠಡಿಗಳನ್ನ ತೋರಿಸಿ ಹೋಗ್ತೇನೆ. ನಿಜವಾಗ್ಲೂ ಮೆಚ್ಚಬೇಕು. ಎಷ್ಟು ನಾವು ಎಲೆಮರೆ ಕಾಯಿಗಳ ತರ ಇರ್ತಾರೆ, ಕೆಲವು ಒಳ್ಳೆ ವಿಚಾರ ಬಂದಾಗ ದಾನ ಮಾಡೇ ಮಾಡ್ತಾರೆ. ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳು ಕೂಡ ಒಂದು ಉತ್ತಮದ ಸ್ಟ್ಯಾಂಡರ್ಡ್ ಎಜುಕೇಶನ್ ಪಡೆದುಕೊಳ್ಬೇಕು ಎನ್ನುವ ಆಶಯದೊಂದಿಗೆ ಇದು ನಿರ್ಮಾಣಗೊಂಡಿದೆ ಅಂತ ಹೇಳ್ತಾರೆ. ಕರೆಕ್ಟ್ ಸರ್. ಹೌದು, ನಿಜ. ನಿಜ ಒಳ್ಳೇದು, ಸೀರಿಯಸ್ಲಿ. ಎಸ್ ನೋಡಿ, ಮೇಲೆ 4 ಕೊಠಡಿಗಳು, 1, 2, 3, 4, 5. ಓಕೆ, ಪರವಾಗಿಲ್ಲ, ಎಲ್ಲ ತೆಗಿಬೇಕು ಅಂತಿಲ್ಲ. ಎಲ್ಲ ಕೊಠಡಿಗಳು ಸೇಮ್ ಇದೆ ಅಲ್ಲ, ಓಪನ್ ಬೇಡ. ಎಸ್, ಹೀಗೆ ಇದೆ. ಯಾವುದು ಇಲ್ಲಿ ಮೇಲಿನ ಭಾಗದಲ್ಲಿ ನಾವು ಹುಡುಗರಿಗೆ ಟಾಯ್ಲೆಟ್, ಹುಡುಗರ ಟಾಯ್ಲೆಟ್, ಕೆಳಗಿದ್ದು ಹುಡುಗಿಯರಿಗಾಗಿ. ಹಾಗಾಗಿ ಓಕೆ, ಹೈಟೆಕ್ ಟಾಯ್ಲೆಟಾ ನೋಡಿ. ಶೌಚಾಲಯ ಕೂಡ ಬಹಳ ಇಂಪಾರ್ಟೆಂಟ್. ಒಂದು ಶಾಲೆಯಲ್ಲಿ ಅಮೆರಿಕದಲ್ಲೆಲ್ಲ ಶಿಕ್ಷಣ ಪದ್ಧತಿಗಳು ಇದ್ರೆ ಬಹಳ ಚೆನ್ನಾಗಿ, ಅದೇ ರೀತಿ ನಾವೆಲ್ಲ ಇರಬೇಕು, ನಮ್ಮ ಮಕ್ಕಳು ಬೆಳಿಬೇಕು ಅಂತ ಹೇಳುವಂತೆಲ್ಲ ಐಡಿಯಾ ಇರ್ತದೆ. ಬಟ್ ಅದೇ ಪದ್ಧತಿ ನಮ್ಮ ಊರಿನ ಒಂದು ಹಳ್ಳಿಯಲ್ಲಿ, ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಒಬ್ರು ದಾನಿಯ ಮೂಲಕ ಸಿಕ್ಕಿದೆ ಅಂತ ಹೇಳಿದ್ರೆ, ಇಲ್ಲಿ ಶಿಕ್ಷಣ ವ್ಯವಸ್ಥೆಯೊಂದಿಗೆ ಅಲ್ಲಿ ಬಳಸತಕ್ಕಂಥ ಶೌಚಾಲಯಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರಬೇಕು ಅಂತ ಹೇಳೋ ಕಾರಣಕ್ಕೆ ಹೈಟೆಕ್ ಟಾಯ್ಲೆಟ್ಗಳು ನೋಡಿ. ಇದನ್ನು ಚೆನ್ನಾಗಿ ಉಳಿಸ್ಕೊಳ್ಳೋದು ನಮ್ಮ ಕೈಯಲ್ಲಿ ಅಲ್ವಾ? ಖಂಡಿತವಾಗಿ. ನೋಡಿ, ಕೈ ತೊಳೆಯೋದಕ್ಕೆ ಬೇಸಿನ್, ಹಾಗೇನೆ ಕಂಪ್ಲೀಟ್ ಟಾಯ್ಲೆಟ್ ಸಿಸ್ಟಮ್ಸ್ಗಳು ಯಾವ ರೀತಿ. ನಿಜವಾಗ್ಲು ಇನ್ನೂ ಶಾಲೆಗೆ ಮಕ್ಕಳು ಬರೋದಕ್ಕೆ ಕಾಯ್ತಿರ್ಬೇಕು, ಯಾವಾಗ ಶಾಲೆ ಸ್ಟಾರ್ಟ್ ಆಗುತ್ತೆ ಅಂತ, ಅಲ್ಲ ಮೇಡಮ್? ನೋಡಿ, ಕೊಠಡಿಗಳ ಸಂಖ್ಯೆ ಕಡಿಮೆ ಇತ್ತು, ಓಕೆ, ತುಂಬಾ ಮಕ್ಕಳನ್ನು ಬಿಟ್ಟಿದ್ದೇವೆ ಅಲ್ಲ. ನೀವು ಒಂದು ಕಲಿಯುವಾಗ ಯಾವ ಇತ್ತು ಸಿಚುವೇಶನ್? ಕಲಿಯುವಾಗ ಇಂಥ ಶಾಲೆಗಳೇ ಇರ್ಲಿಲ್ಲ. ಒಂದು ಉದ್ದದ ಹಾಲ್ ಅಲ್ಲಿ ಎಲ್ಲಾ ತರಗತಿಗಳು ಒಟ್ಟಿಗೆ ಇರ್ತಿದ್ವು. ಒಂದು 2-3 ತರಗತಿಗಳಿಗೆ ಒಬ್ಬ ಶಿಕ್ಷಕರು ಟೇಬಲ್ ಹಾಕಿಕೊಂಡು, ಅಲ್ಲಿ 3ನೇ ಕ್ಲಾಸ್, ಇಲ್ಲಿ 2ನೇ ಕ್ಲಾಸ್, ಇಲ್ಲಿ 1ನೇ ಕ್ಲಾಸ್. ಆಕ್ಚುಲಿ ಇವರು ನೋಡಿ ಶಿಕ್ಷಕರಲ್ಲ, ಬಟ್ ಒಂದು SDMC ಅಧ್ಯಕ್ಷರಾಗಿ ಅವರು ನಮ್ಮ ನಿಜವಾಗ್ಲೂ ಗ್ರೇಟ್. ಕಾರ್ಯಾಧ್ಯಕ್ಷರಾಗಿ ಒಬ್ಬ ಮುಖ್ಯ ಗುರುಗಳು ಅಥವಾ ಪ್ರಾಂಶುಪಾಲ ಯಾವ ರೀತಿಯಲ್ಲಿ ಅಭಿವೃದ್ಧಿ ಬೇಕು ಅದನ್ನೆಲ್ಲ ಚಿಂತನೆ ಮಾಡಿಕೊಂಡು ಈ ಶಾಲೆಗೆ ಹಗಲಿರುಳು, ಬಹುಶಃ ಮೊನ್ನೆ ಇದು ವಸಂತ ಸಂಭ್ರಮ ಸಮಯದಲ್ಲಂತೂ ಮನೆ ಕೆಲಸಕ್ಕೆ ಹೋಗ್ಲಿಲ್ಲ, ಅವರು ಇಲ್ಲಿ ಲಾಡ್ಜ್ ಮಾಡಿ ಹಾಲ್ಟ್ ಆಗಿ ಇದಕ್ಕೆ ವಾಸ ಮಾಡಿಕೊಂಡಿದ್ದು. ಬಹಳ ಸಂತೋಷ ಆಗ್ತದೆ. ಗ್ರೇಟ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಆ ದೇವರ ಆಶೀರ್ವಾದ ಇರಲಿ. ಯಾವ ಮೂಲದಿಂದ ಹಣ ಸಂಗ್ರಹ ಮಾಡಬಹುದು, ಸಂಪನ್ಮೂಲ ಕ್ರೋಢೀಕರಣ ಮಾಡಬಹುದು, ಅದಕ್ಕೆ ಪರಿಪೂರ್ಣವಾಗಿ ಶ್ರಮಿಸಿದ್ದಾರೆ. ಈ ನಿಟ್ಟಿನಲ್ಲಿ ಅದು ನಮ್ಮ ಸಂಸ್ಥೆ ಉತ್ತಮವಾಗಿ ಇವತ್ತು ಯಾರು ಸಮಾಜದಲ್ಲಿ ಎಲ್ಲರೂ ಇದಕ್ಕೆ ಭಾಗಿಗಳಾಗಬೇಕು ಅಂತ ಹೇಳಿದ್ರೆ ಕಾರ್ಯಾಧ್ಯಕ್ಷರಾದ ಶ್ರೀನಾಥ್ ರೈ ಬಾಳಿಲ ಕೂಡ ಕಾರಣ. ಶಾಲೆಯನ್ನ ಕಟ್ಟಬೇಕು ಅಥವಾ ವಿದ್ಯಾರ್ಥಿಗಳು ಬೆಳಿಬೇಕು, ಶಿಕ್ಷಣ ಸಂಸ್ಥೆ ಬೆಳಿಬೇಕು ಅಂತ ಎಲ್ಲ ಯೋಚನೆ ಮಾಡ್ತಿರ್ತಾರೆ. ಆದ್ರೆ ಅದನ್ನು ಮಾಡೋದು ಯಾರು, ದಾನಿಗಳು ಯಾರು ಅಂತ ಹೇಳಿದಾಗ ಈ ರೀತಿಯ ಸಂಸ್ಥೆಗಳು ನಮ್ಮ ಜೊತೆ ಮುಂದೆ ಬಂದು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟರ ಮಟ್ಟಿಗೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲ ದಾನಿಗಳಿಗೆ ಧನ್ಯವಾದ. ಎಸ್ಪೆಷಲಿ ನಿಮಗೂ ಧನ್ಯವಾದ. ಶಿಕ್ಷಕರು ಇಂಥ ಒಂದು ವ್ಯವಸ್ಥೆಯಲ್ಲಿ ಎಲ್ಲ ಶಿಕ್ಷಕರಿಗೆ ಕನಸಿರ್ತದೆ, ನಮ್ಮ ಊರಿನಲ್ಲಿ ಒಂದು ಶಿಕ್ಷಣ ಇಲ್ಲಿ ಸಿಗ್ತದೆ.
ಕೆಲವು ಖಾಸಗಿ ಶಾಲೆಗಳಿಂದಲೂ ಕೂಡ ಅರ್ಧದಿಂದ ಬಿಟ್ಟು ಇಲ್ಲಿಗೆ ದಾಖಲನ್ನು ಅದು ಗ್ರೇಟ್ ಅಲ್ವಾ? ಮಾಡಿದ್ದಾರೆ. ಪ್ರಸ್ತಾಪವನ್ನು ಮಾಡಿರುವ ನಮ್ಮ ಈಗ ಇದ್ದಾರೆ, ಅವ್ರಿಗೆ ಮಾತಾಡಿಸಿ. ಓಕೆ, ಬಾಗಿಲೆಲ್ಲ ಕಬ್ಬಿನಂತೆ ಕಬ್ಬಿಣ ಅದೆಲ್ಲ ಅದೇ ಅದು ಬಂಗ್ಲೆಗುಡ್ಡೆ. ಆ ಖಜಾನೆಯನ್ನ ನಮ್ಮ ರೈತ ಹೋರಾಟಗಾರರು ಲೂಟಿ ಮಾಡಿ ಅಲ್ಲಿ ಇದ್ದ ಅವರ ಬ್ರಿಟಿಷ್ ಸೈನಿಕರನ್ನ ಓಕೆ ಓಡಿಸಿದ್ದಾರೆ ಎನ್ನುವ ಪ್ರತೀತಿ ಇದೆ. ಆ ಒಂದು ಇತಿಹಾಸ ಪ್ರಸಿದ್ಧ ಬಂಗ್ಲೆಗುಡ್ಡೆ ಅದು. ಓಕೆ, ಎಲ್ರಿಗೂ ಗೊತ್ತಿರೋ ವಿಚಾರನೇ ಅಲ್ಲ ಇದು. ಆಸ್ಪಾಸಿನ ಎಲ್ಲ ಮಸೀದಿ, ಮಂದಿರಗಳು, ದೇವಸ್ಥಾನಗಳು ಇಲ್ಲಿಂದ ಕಾಣ್ತಾ ಇದೆ. ಅದೇ ಬೆಳ್ಳಾರೆ ವ್ಯೂವೇ ಸಿಗುತ್ತೆ. ಸಿದ್ಧತೆಗಳೆಲ್ಲ ನಡೀತಾ ಇದೆ ವಸಂತ ಸಂಭ್ರಮಕ್ಕೆ. ಶರತ್ ಅಣ್ಣ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಆರಾಮ, ನೀವ್ ಹೇಗಿದ್ದೀರಿ? ನಾನು ಸಹ ಆರಾಮ. ನಿಜವಾಗ್ಲೂ ಒಂದು ಶಾಲೆಗೆ ನಿಮ್ಮ ಒಂದು ಐಡಿಯಾ ಬೇಕಿತ್ತು ಅಂತ ಹೇಳುವಂತ ಬಗ್ಗೆ ಮೊದಲಿಗೆ ಬರಹವನ್ನ ಬರೆದು ಕಳಿಸಿರ್ತಕ್ಕಂಥವ್ರು ತಾವೇ ಅಂತೆ. ಯಾಕೆ ಇಲ್ಲಿ ಶಾಲೆ ಮಾಡಬೇಕು ಅಂತ ನಿಮಗೆ ಒಂದು ತಲೆಯಲ್ಲಿ ಬಂತು ಅಂತ ಯೋಚನೆ? ನಾನು ನನ್ನ ಮನೆ ಸುಬ್ರಹ್ಮಣ್ಯ. ಓಕೆ. ನಾನು ಸಹ ಓದಿದ್ದೆಲ್ಲ ಇಲ್ಲಿ ಹೀಗೆ ಗೌರ್ಮೆಂಟ್ ಶಾಲೆಯಲ್ಲಿ. ಓಕೆ. ಹಾಗೆ ಗೌರ್ಮೆಂಟ್ ಶಾಲೆಯಲ್ಲಿ ಕಲಿತು ನನ್ನ ಮಕ್ಕಳು ಸಹ ಗೌರ್ಮೆಂಟ್ ಶಾಲೆಯಲ್ಲೇ ಕಲಿಬೇಕು ಅಂತ ಒಂದು ಆಶೆ ಇತ್ತು. ಓಕೆ. ಮತ್ತೆ ಅವರು ವಸುಧೇಂದ್ರ ಅಂತ ಒಬ್ಬರು ಸಾಹಿತಿ ಇದ್ರು. ಅವರು ಫೇಸ್ಬುಕ್ ಫ್ರೆಂಡ್ ನಂದು. ಅವರು ಎಲ್ಲಿಯೋ ಚಾಮರಾಜನಗರದಲ್ಲಿ ಎಲ್ಲಿಯೋ OSAT ಸಂಸ್ಥೆ ನಿರ್ಮಿಸಿಕೊಟ್ಟ ಒಂದು ಶಾಲೆಯನ್ನು ಉದ್ಘಾಟನೆ ಮಾಡೋದು ನೋಡಿ OSAT ಏನು ಅಂತ ಒಂದು ಸಲ ಇಂಟರ್ನೆಟ್ಟಲ್ಲಿ ಹುಡುಕುವಾಗ ಹಾಗೆ ಈ ಥರ ಒನ್ ಸ್ಕೂಲ್ ಎಟ್ ಎ ಟೈಮ್ ಅಂತ ಅವರು ಬೇರೆ ಬೇರೆ ಸರ್ಕಾರಿ ಶಾಲೆಯನ್ನು ದತ್ತು ತಗೊಂಡು ಹೀಗೆ ಶಾಲೆಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡ್ತಾರೆ ಅಂತ ಗೊತ್ತಾಯಿತು. ಹಾಗೆ ಅವರಿಗೊಂದು ಇಮೇಲ್ ಬರೆದೆ ನಾನು. ನನ್ನ ಮಕ್ಕಳು ಹೇಗೆ ಶಾಲೆಗೆ ಹೋಗ್ತಾರೆ, ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ತುಂಬ ಜಾಸ್ತಿ ಉಂಟು, ಆದರೆ ಮೂಲಭೂತ ಸೌಕರ್ಯ ಏನೂ ಇಲ್ಲ, ಹಾಗಾಗಿ ನಿಮ್ಮಿಂದ ಏನಾದರೂ ಸಹಾಯ ನಿರೀಕ್ಷಿಸ್ಬೋದಾ ಅಂತ ಕೇಳುವಾಗ ನೀವು ಬರೆದ್ರೆ ಸಾಕಾಗೋದಿಲ್ಲ, ಶಾಲೆಯಿಂದ ಬರಬೇಕು ರಿಕ್ವೆಸ್ಟ್ ಅಂತ ಫಾರ್ಮಲ್ ರಿಕ್ವೆಸ್ಟ್ ಕಳಿಸಿ ಅಂತ ಹೇಳಿದರು. ಹಾಗೆ ಮತ್ತೆ ಮಾಯಲಪ್ಪ ಸರ್ ಅವರನ್ನು ಇದು ಮಾಡಿ ಅವ್ರ ಹತ್ರ ಮಾತಾಡಿ ಒಂದು ಫಾರ್ಮಲಿ ರಿಕ್ವೆಸ್ಟ್ ಕಳಿಸಿ ಆಮೇಲೆ ಅವರು ಇಲ್ಲಿ ಬಂದು ಸೈಟ್ ಸರ್ವೆ ಎಲ್ಲ ಮಾಡಿ ಮಕ್ಕಳನ್ನೆಲ್ಲ ಶಾಲೆಯಲ್ಲಿ ಮಾತಾಡಿಸಿ ನಿಮಗೆ ಹೇಗೆ ಬೇಕಾ ಬೇಡವಾ, ಮತ್ತು ಸರ್ಕಾರದ ಮತ್ತು ಹಾಗೆ ಇಲ್ಲಿದು ಲೋಕಲ್ ಜನರ ಹೇಗೆ ಇಲ್ಲಿ ಅನುಕೂಲವಾಗಿ ಉಂಟ ಶಾಲೆಗೆ ಅಂತೆಲ್ಲ ನೋಡಿ ಮಾತಾಡಿ SDMC ಅವ್ರ ಹತ್ರ ಎಲ್ಲ ಮಾತಾಡಿ ಮತ್ತು ಅವರು ಇದು ಈ ಶಾಲೆಗೆ ಕೊಡ್ಬೋದು ಅಂತ ಆಯಿತು. ಮತ್ತು ನಾವು ರಿಕ್ವೆಸ್ಟ್ ಮತ್ತೆ ಸಹ ಮಾಡಿದೆವು, ಗ್ರಾಮೀಣ ಭಾಗದಲ್ಲಿ ಉಂಟು, ಹಾಗಾಗಿ ಮಕ್ಕಳ ಸಂಖ್ಯೆ ಜಾಸ್ತಿ ಉಂಟು, ನೀವು ನಮಗೆ ಸ್ವಲ್ಪ ಜಾಸ್ತಿ ರೂಮುಗಳನ್ನು ಕೊಡಬೇಕು ಅಂತ. ಹಾಗೆ ಅವರು 8 ರೂಮುಗಳನ್ನು ಕೊಟ್ಟರು. ಓಕೆ. ಹಾಗೆ ನಿಮ್ಮೊಂದು ಸಹಕಾರದ ಮೂಲಕ ಮತ್ತು ಎಲ್ಲರ ಒಂದು ದೊಡ್ಡ ಒಂದು ಬೆಂಬಲದ ಮೂಲಕ ಇದು ಆಗಿದೆ. ಇವತ್ತು ತುಂಬಾ ಹ್ಯಾಪಿ ಇರ್ಬೋದು ನೀವು ಇವತ್ತು. ಹೌದು, ನಾನೊಂದು ಸುಮ್ಮನೆ ಇಮೇಲ್ ಬರೆದಷ್ಟೇ. ಬಟ್ ಅದೇ ಕಾರಣ ಆಯ್ತಲ್ವಾ ಇವತ್ತು? ಅದನ್ನು ನಾನೀಗ ಹೇಳಿಕೊಂಡ್ರೆ ಅದು ತುಂಬಾ ದೊಡ್ಡ ಮಾತಾಗ್ತದೆ. OSAT ಅವರು 1.5 ಕೋಟಿ ಬಿಲ್ಡಿಂಗ್ ಅನ್ನು ಇಲ್ಲಿ ಕೊಡಬೇಕು ಅಂತಾದ್ರೆ ಒಂದು ಇಮೇಲ್ ಕಾರಣ ಅಷ್ಟೇ, ಆದರೆ ನಿಜವಾಗಿ ದೊಡ್ಡ ಮನಸ್ಸು ಮಾಡಿ ಅದೇ ಅಲ್ಲ, ಅದರ ಮಾಹಿತಿಗಳು ಎಲ್ರಿಗೂ ಇರುವುದಿಲ್ಲ, ಬಟ್ ನೀವು ಅದನ್ನು ಥಿಂಕ್ ಮಾಡಿ ಬರೆದ್ರಲ್ವಾ? ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಒಂದು ಶಿಕ್ಷಣ ಸಂಸ್ಥೆಯನ್ನ ದೇವಸ್ಥಾನದ ರೀತಿ ಬೆಳೆಸ್ತಾ ಇದ್ದೀರಿ ಅಂದ್ರೆ ಬೆಳೆಸೋ ಕಾರಣ ನೀವು ಕೂಡ ಇದ್ದೀರಿ. ಸೊ ಥ್ಯಾಂಕ್ ಯು ನಿಮಗೆ ಅಂತ. ಅದೇ ಈಗ ನನಗೆ ಖುಷಿಯ ವಿಚಾರ ಅಂದ್ರೆ ಇದೆಲ್ಲರಿಗೂ ಗೊತ್ತಾಗಿ ಸುಮಾರು ಜನ ಸುಳ್ಯದಲ್ಲಿ ಇರ್ಬೋದು, ಮತ್ತೆ ಆಲಂಗಾರು ಅಲ್ಲೆಲ್ಲ ಸುಮಾರು ಬೇರೆ ಬೇರೆ ಹೊಸ ಈ ಶಾಲೆಗಳಿಂದ ರಿಕ್ವೆಸ್ಟ್ ಹೋಗಿ ಅಪ್ರೂವ್ ಆಗಿ ಕೆಲವು ಶಾಲೆಗಳಲ್ಲಿ ಈಗ ಆಲ್ರೆಡಿ ಸರ್ವೆ ಆಗಿ ಸೈಟ್ ಇದೆಲ್ಲ ವಿಸಿಟ್ ಎಲ್ಲ ಆಗಿದೆ. ಓಕೆ, ಹಾಗೆ ಅದೊಂದು ಸಂತೋಷ ಅಲ್ವಾ? ಓಕೆ, ಥ್ಯಾಂಕ್ ಯು ಸರ್ ನಿಮಗೆ. ಥ್ಯಾಂಕ್ ಯು. ಹಾಗೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ದಾನಿಗಳ ಮೂಲಕ 1.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳು ಕೂಡ ಬೆಳಿಬೇಕು, ಅಂದರೆ ಶಿಕ್ಷಣದ ಮೂಲಕ ಬೆಳಿಬೇಕು. ಬೇರೆ ಯಾವುದೋ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟುವುದರ ಮೂಲಕ ಎಷ್ಟರ ಮಟ್ಟಿಗೆ ಊರಿನ ವಿದ್ಯಾರ್ಥಿಗಳನ್ನು ಬೆಳೆಸೋದಕ್ಕೆ ಸಾಧ್ಯ ಇದೆಯೋ ಇಲ್ವೋ ಅಂತ ನಮಗೆ ಗೊತ್ತಿಲ್ಲ. ಆದರೆ ಖಂಡಿತವಾಗ್ಲೂ ಒಂದು ಶಾಲೆಯನ್ನ ಕಟ್ಟಿದ್ರೆ ಅಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟರೆ 101% ವಿದ್ಯಾರ್ಥಿಗಳ ಮೂಲಕ ಸಮಾಜನೂ ಬದಲಾಗ್ತದೆ, ಆ ಊರು ಬೆಳವಣಿಗೆ ಕಾಣ್ತದೆ. ಹಾಗಾಗಿ OSAT ಸಂಸ್ಥೆಯ ಮೂಲಕ 100ನೇಯ ಒಂದು ಶಾಲೆ ನಮ್ಮ ಬೆಳ್ಳಾರೆಯಲ್ಲಿ ನಿರ್ಮಾಣವಾಗಿದೆ. ಇದು ನಾವೆಲ್ಲ ಕೂಡ ಹೆಮ್ಮೆಯನ್ನು ಪಡಬೇಕಾಗಿರುವಂಥ ವಿಚಾರ. ಹಾಗೆಯೇ OSAT ಸಂಸ್ಥೆಗೆ ಹಾಗೆಯೇ ಅದರ ಮೂಲಕವಾಗಿ ತೊಡಗಿಕೊಂಡಿರುವಂಥ ದಾನಿಗಳಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಇವರಿಗೆಲ್ಲ ಶಿಕ್ಷಣ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ನಿಮಗೆಲ್ಲ ಧನ್ಯವಾದ. ಅವರು ಕೂಡ ಇದ್ದಾರೆ ನಮ್ಮ ಪ್ರಾಂಶುಪಾಲರು. ಸರ್ ನಿಮಗೂ ಥ್ಯಾಂಕ್ ಯು. ಕನಸು ಇರ್ತದೆ ಶಿಕ್ಷಕರಿಗೆ ವಿದ್ಯಾರ್ಥಿಗಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು, ಒಳ್ಳೆಯ ಶಿಕ್ಷಣ ವ್ಯವಸ್ಥೆಯನ್ನು ಕೊಡಬೇಕು ಅಂತ. ಅದಕ್ಕೆ ಪೂರಕವಾಗಿರುವಂತಹ ವಾತಾವರಣ ಕೂಡ ಸಿಕ್ಕಿದಾಗ ಇನ್ನಷ್ಟು ಉತ್ತಮವಾಗಿ ಕನಸನ್ನು ನನಸು ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಕಡೆ ಬಂದಾಗ ಹೇಗೆ OSAT ಸಂಸ್ಥೆಯಿಂದ ನಿರ್ಮಾಣವಾಗಿರುವಂಥ ಸ್ಕೂಲ್ ಇದೆ ಅಂತ ಎಲ್ಲರೂ ಕೂಡ ಶಿಕ್ಷಣ ಪ್ರೇಮಿಗಳು ಬಂದು ನೋಡೋದಕ್ಕೂ ಅವಕಾಶಗಳಿದೆ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಶಿಕ್ಷಣದ ಮೂಲಕ ಹೆಜ್ಜೆ ಇರಿಸಿರುವಂಥ ಎಲ್ಲರಿಗೂ ಧನ್ಯವಾದದೊಂದಿಗೆ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ಭವಿಷ್ಯವನ್ನು ಪಡ್ಕೊಳ್ಳಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯ